ಈ ಎಲೆಕ್ಷನಲ್ಲಿ ಖಂಡಿತ ನೀವು ಗೆಲ್ಲೇಬೇಕ್ರಿ. ನಿಮ್ಗಾಗಿರೋ ಅನ್ಯಾಯಕ್ಕೆ ಈ ಗೆಲುವೇ ಒಂದು ಶಕ್ತಿ ಆಗಬೇಕು. ಅದಕ್ಕೆ ಅಲ್ವೇ ನಮ್ಮಿ ನಾವು ಈಟೊಂದು ಜೋರಾಗಿ ಓಡಾಡ್ತಾ ಇರೋದು. ನೋಡಮ್ಮಿ, ನಾಳೆಯಿಂದ ರೋಡ್ ಕ್ಯಾಂಪೇನ್ ಪ್ರಾರಂಭ ಆಗ್ತಾ ಇದೆ. ನಾವು ಎಷ್ಟು ಜೋರವಾಗಿ ಕ್ಯಾನ್ವಾಸ್ ಮಾಡ್ತೀವೋ ಅಷ್ಟು ಜನಗಳ ಮನಸ್ಸಲ್ಲಿ ಉಳ್ಕೊತೀವಿ ಕಣಮ್ಮಿ. ಅಪ್ಪಯ್ಯ, ಈ ಸಲ ಜನಗಳು ನಮ್ಮ ಮೇಲೆ ಭರವಸೆ ಇಟ್ಕೊಂಡವ್ರೆ. ಆ ಭರವಸೆನ ನಾವು ಉಳಿಸ್ಕೋಬೇಕು. ಹೂಕಲ್ಲ ಮರಗೌಡ, ನಾನೇನೋ ಉಳಿಸ್ಕೋತೀನಿ. ಆದರೆ ಏನು ಮಾಡೋದಪ್ಪ, ಅದನ್ನೆಲ್ಲ ಹಾಳು ಮಾಡೋಕ್ಕೆ ಅಂತಾನೆ ನಮ್ಗಳು ಮಧ್ಯಾಹ್ನ ಇರ್ತಾರಲ್ಲ ನಸ್ಗುನಿ ಕಾಯಿಗಳ ಥರ, ಅವ್ರ ಬಗ್ಗೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕಲ್ಲ. ಲೈ, ಎಲ್ಲ ರೆಡಿ ಆಗೈತೇನ್ರಲ್ಲ? ಗೌಡ್ರೆ, ಎಲ್ಲ ರೆಡಿ ಆಗದೆ. ನೀವು ಈಗಾಗಲೇ ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ ಅಂದ್ಬಿಟ್ಟು ವಿಷಯ ಮುಟ್ಸಿದ್ದೀವಿ. ನಮ್ಮ ಹುಡುಗರು ಅಲ್ಲೇ ಅವರೇ. ನಾವೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ನೀವು ಬಂದು ನಾಲ್ಕು ಮಾತಾಡಿದ್ರೆ ಸಾಕು. ಲೈ, ನಾನು ಅಲ್ಲಿಗೆ ಬರ್ತಾ ಇರೋದು ಭಾಷಣ ಮಾಡೋಕ್ಕಲ್ಲಕ್ಕಲ್ಲ, ಜನಗಳ ಕಷ್ಟ ತಿಳ್ಕೊಳ್ಳೋಕ್ಕೆ. ಜನಗಳ ಕಷ್ಟ ತಿಳ್ಕೊಂಡು ನಾನು ಅದನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂದರೆ ತಾನೇ ಅಷ್ಟೂ ಜನಗಳು ಒಟ್ಟು ನನಗೆ ಹಾಕೋದು. ಆದರೂ ನಿಮ್ಮ ಭಾಷಣ ಕೇಳೋಕ್ಕೆ ಜನ ಕಾಯ್ತಿರ್ತಾರೆ ಗೌಡ್ರೆ. ನಿಮ್ಮ ಮಾತನಿಗಂತ ಮೋಡಿ ಐತೆ. ಐತೆ ಕಣಪ್ಪ. ಅದಕ್ಕೆ ಅಲ್ವೇ ಅಷ್ಟು ದೊಡ್ಡ ಸಮಾವೇಶದಲ್ಲಿ ಅಷ್ಟೂ ಜನಗಳು ಮುಂದೆ ನಾನು ಮಾನ ಮರ್ವಾದನ ಹರಾಜಾಕಿದ್ದು. ನಾನು ಮಾತು ತಪ್ಪುವಾಗಿ ಮಾಡಿದ್ದು. ನೋಡ್ರಲ್ಲ, ಈ ಕಿತ ನಾವು ಆ ಮುನ್ಸ್ವಾಮಿಗಿಂತ ಜೋರಾಗಿ ಕ್ಯಾನ್ವಾಸ್ ಮಾಡಬೇಕು. ಯಾಕೆ ಅಂದರೆ ಆ ಮುನ್ಸ್ವಾಮಿ ಈಗಾಗಲೇ ನನ್ನ ಬಗ್ಗೆ ಇಲ್ಲದೇ ಇರೋ ಅಪಪ್ರಚಾರ ಮಾಡ್ಕೊಂಡು ಓಡಾಡ್ತಾವನಂತೆ. ನಾವು ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ತಯಾರಿ ಮಾಡ್ಕೊಂಡಿರ್ಬೇಕು. ಅಪ್ಪಯ್ಯ, ನೀವೇನು ತಲೆ ಕೆಡ್ಸ್ಕೊಬಿಡಿ, ಅದನ್ನೆಲ್ಲ ನಾನು ನೋಡ್ಕೊತೀನಿ. ನೀವು ನಡ್ರಿ. ಲವ್ ಸಿದ್ದು ನೋಡ್ಲಾ ಮರಗೌಡ, ನೀನು ಬರೋದಿದ್ರೆ ಬಾ, ಇಲ್ಲ ನಾನು ಅವನು ಕರ್ಕೊಂಬರ್ತೀನಿ ಅನ್ನೋದಾದ್ರೆ ನೀನು ಬರೋದು ಬೇಕಾಗಿಲ್ಲ, ಇಲ್ಲೇ ಬಿದ್ದಿರೋ. ಸರಿ ಅಪ್ಪಯ್ಯ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ನಾನು ಬರ್ತೀನಿ ಕಣಮ್ಮಿ. ತಿಂಡಿ ತಿನ್ನಿ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ತಿಂಡಿ ತಿನ್ನಿ. ಅಲ್ಲ ಚಿನ್ನು ಮರಿ, ಈಗ ನಮ್ಮನೆಗೆ ಬಂದ ವ್ಯಕ್ತಿ ಯಾರು? ಅವ್ರು ಮಾಸ್ಕ್ ಹಾಕೊಂಡು ಬೆಲ್ ಮಾಡಿ ಯಾಕೆ ಓಡೋದ? ಅವನಿಗಿಲ್ಲಿ ಏನು ಕೆಲಸ? ರೀ, ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಅದು ಅಲ್ಲದೆ ಅವನೇನು ಮನೆ ಒಳಗೆ ಬಂದ, ಬೆಲ್ ಮಾಡಿ ಅವನ ಪಾಡಿಗೆ ಅವ್ನು ವಾಪಸ್ ಹೋದ. ಹೋಗ್ಲಿ ಬಿಡಿ, ಇಷ್ಟೊಂದು ತಲೆ ಕೆಡ್ಸ್ಕೋಬೇಡಿ. ಚಿನ್ನು ಮರಿ, ತಲೆ ಕೆಡಿಸ್ಕೊಳ್ದೆ ಹೇಗಿರೋಕ್ಕಾಗತ್ತೆ ಹೇಳಿ? ಅಲ್ಲ, ಅವ್ನು ಒಳಗೆ ಬಂದಿದ್ರೆ ಇಷ್ಟೊಂದು ಟೆನ್ಷನ್ ಆಗ್ತಿರ್ಲಿಲ್ಲ. ಅವ್ನು ಯಾರು ಅಂತ ಗೊತ್ತಾಗಿದ್ದರೆ ಪ್ರಾಯಶಃ ಸಮಾಧಾನನೂ ಆಗ್ತಿತ್ತು. ಆದರೆ ನೀನು ಯಾರು, ಯಾಕೆ ಇಲ್ಲಿಗೆ ಬಂದ ಅಂತ ಯೋಚನೆ ಮಾಡಿ ಮಾಡಿ ನಿನ್ನ ತಲೆ ಚಿಟ್ಟಿಡಿತಾ ಇದೆ. ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಅದಕ್ಕೆ ಹೀಗಾಗ್ತಿದೆ. ನನ್ಗನ್ಸಿದ್ರೆ ಅವನು ದಾರಿ ತಪ್ಪಿ ಬಂದಿದ್ದಾನೆ ಅಂತ. ಈಗ ಬಂದು ಬೆಲ್ ಮಾಡಿದ್ಮೇಲೆ ಗೊತ್ತಾಗಿದೆ ನಾನು ಬೇರೆ ಅಡ್ರೆಸ್ಸಿಗೆ ಬಂದಿದ್ದೀನಿ ಅಂತ. ಅದಕ್ಕೆ ಬೆಲ್ ಮಾಡಿ ಸೀದಾ ವಾಪಸ್ ಹೋಗಿದ್ದಾನೆ, ಅಷ್ಟೇ ಆಗಿರೋದು. ಇಲ್ಲ ಚಿನ್ನು ಮರಿ,
ಅವನು ಬೇಕು ಅಂತಾನೆ ನಮ್ಮ ಮನೆಗೆ ಬಂದಿದ್ದಾನೆ. ಎಲ್ಲೇ ಹೋಗಿದ್ರೆ ಕಾಲಿಂಗ್ ಬೆಲ್ ಒತ್ತಾ ಇರಲಿಲ್ಲ. ಎಲ್ಲ ಮೂರನೇ ವ್ಯಕ್ತಿ ನಮ್ಮ ಜಗತ್ತಿಗೆ ಒಳಗೆ ಬರೆಯೋ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾನೆ? ಇವ್ರು ಯಾರಿಗೂ ನಾವಿಬ್ರು ನೆಮ್ಮದಿಯಾಗಿರೋದು ಇಷ್ಟನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಮತ್ತೆ ಮತ್ತೆ ಬರೋ ಪ್ರಯತ್ನ ಮಾಡ್ತಿರ್ತಾರೆ. ಅಯ್ಯೋ ರೀ, ನಿಜ ಏನು ಅಂತ ಗೊತ್ತಿಲ್ಲದೆ ನೀವೇ ಯಾಕೆ ವಿಷಯಗಳನ್ನ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ? ಪ್ಲೀಸ್ ಇಷ್ಟೊಂದು ಯೋಚನೆ ಮಾಡಬೇಡಿ. ಚಿನ್ನುಮರಿ, ಈಗ ನಾನು ಮನೇಲಿದ್ದೆ ಓಕೆ, ಆದರೆ ನಾನು ಇಲ್ಲದೇ ಇರೋ ಪರಿಸ್ಥಿತಿನಲ್ಲಿ ಅವನೇನಾದ್ರು ಮನೆಗೆ ಬಂದು ನಿಮ್ಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನು ಏನು ಮಾಡಬೇಕಾಗಿತ್ತು ಹೇಳಿ? ನೀವು ನನ್ನ ಕಣ್ಣಿನ ರೆಪ್ಪೆ ಥರ ನೋಡ್ಕೊಳ್ತಾ ಇದ್ದೀರಲ್ವಾ, ನಿಂಗೆ ಏನಾಗುತ್ತೆ ಹೇಳಿ? ಹಾಗಾದರೆ ನಾನು 3 ಹೊತ್ತು ಇಲ್ಲೇ ನಿಮ್ಮ ಜೊತೆನೇ ಇರಬೇಕಾಗತ್ತೆ. ಆದರೆ ಒಂದ್ಸಲಿ ಬಂದು ಹೋಗಿರೋ ವ್ಯಕ್ತಿ ಮತ್ತೆ ಬರೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆ ಚಿನ್ನುಮರಿ? ಸಾಕು ಸಾಕು ಸಾಕು, ನನಗೆ ಮತ್ತೆ ಇದೇ ವಿಷಯದ ಬಗ್ಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ನಾನು ಆಗಲೇ ಹೇಳಾಗಿದೆ, ಅವನು ದಾರಿ ತಪ್ಪಿ ಬಂದಿದ್ದಾನೆ ಅಷ್ಟೇ. ನೋಡಿ, ಮಾತಾಡ್ತಾ ಮಾತಾಡ್ತಾ ತಿಂಡಿ ಎಲ್ಲ ಆರೋಯ್ತು. ನಾನು ಹೋಗಿ ಬಿಸಿ ಮಾಡ್ಕೊಂಡು ಬರ್ತೀನಿ ಇರಿ. ಬಿಸಿ ಬಿಸಿ ತಿಂಡಿ ತಿನ್ನೋರಂತೆ. ಅಮ್ಮ ತಗೊಳಮ್ಮ ನನ್ನ ಪಾಲಿಂದ. ಬೇಡ ಬಿಡಪ್ಪ, ನೀನೀಗಲೇ ಏನೇನೋ ಸಮಸ್ಯೆಲಿದ್ಯಾ, ನೀನೇ ಇಟ್ಕೋ, ಖರ್ಚಿಗೆ ಬೇಕಾಗತ್ತೆ. ಅಯ್ಯೋ ಅತ್ತೆ, ನಮಗಿರೋ ಸಮಸ್ಯೆನ ಮಾವ ಬಗೆಹರಿಸಿದ್ದಾರೆ. ಇಟ್ಕೊಳ್ಳಿ ಅತ್ತೆ, ಮನೆ ಖರ್ಚಿಗೆ ಬೇಕಾಗತ್ತೆ, ಕೊಡ್ರಿ. ಆಯ್ತು ವೀಣಾ. ಜೇಬಲ್ ಹಾಗೆ ದುಡ್ಡನ್ನು ಇಳಿಸ್ಕೊಳ್ಳೋಣ ಅಂದರೆ ಕಿತ್ಕೊಂಡ್ಬಿಟ್ಲು. ಅವಳು ಗಂಡನ ಉದ್ಧಾರ ಮಾಡೋ ಅಂದರೆ ಅತ್ತೆ ಮಾವನ ಉದ್ಧಾರ ಮಾಡ್ತಾಳೆ. ಅತ್ತೆ, ನಮ್ಮ ಪಾಲಿಂದು. ಬೇಡಮ್ಮ, ನೀನು ಈಗಷ್ಟೇ ಮನೆಗೆ ಬಂದಿದ್ಯಾ, ಆಗ್ಲೇ ಮನೆ ಜವಾಬ್ದಾರಿನ ತಗೋಬೇಡ. ಅಮ್ಮ ಕೊಡ್ಲಿ ಬಿಡಮ್ಮ, ಎಲ್ಲರದು ಪಾಲಿರ್ಬೇಕಲ್ವಾ, ಮನೆಯಲ್ಲಿ ಖರ್ಚಿದ್ದೇ ಇರುತ್ತೆ, ಕೊಡ್ಲಿ. ಬಾವ ಹೇಳ್ತಾ ಇರೋದು ಸರಿಯಾಗಿ ಐತೈತೆ, ತಕೊಳ್ಳಿ. ಸರಿಮ್ಮ, ನಿನ್ ಭಾಗದ ದುಡ್ಡನ್ನ ಬೇರೆ ಕಡೆ ಎತ್ತಿಟ್ಟಿರ್ತೀನಿ, ಬೇಕಾದಾಗ ಕೇಳು, ಕೊಡು. ಲಕ್ಷ್ಮಿ, ಚಲ್ವೆ ಇಟ್ಕೊಮ್ಮ. ನೀವು ದುಡಿಯೋದೇ ಕಮ್ಮಿ, ಈಗಿನ್ನೂ ಮದುವೆ ಆಗಿದ್ದೀರಾ, ನಿಮ್ಮದೇ ಖರ್ಚಿರುತ್ತೆ, ಅವ್ರ ಹತ್ರ ತಗೋಬೇಡ. ಮಾವ, ಅತ್ತೆ ಬೇಡ ಅಂತಾನೆ ಹೇಳಿದ್ರು, ಆದರೆ ನಾನೇ ಕೊಡ್ತಿದ್ದೆ. ನಾವು ಈ ಮನೆಯವ್ರು ಅಂದಮೇಲೆ ನಮ್ಮದು ಪಾಲಿರ್ಬೇಕಲ್ವೇ? ಇಟ್ಕೊಮ್ಮ. ಅಪ್ಪ, ನೀವು ಹೀಗಂದ್ರೆ ಹೆಂಗಪ್ಪ? ಕೊಡ್ಲಿ ಬಿಡಿ, ಖರ್ಚಿರುತ್ತಲ್ವಾ. ಮನೆಯಲ್ಲಿ ದುಡಿಯೋರಿಬ್ರು, ಕೂತು ತಿನ್ನೋರು 20 ಜನ ಅಂದರೆ ಕಷ್ಟ ಆಗುತ್ತಲ್ವಾ. ಈಗ ನನ್ನನ್ನೇ ನೋಡಿ, 5 ಲಕ್ಷ ಕಳ್ಕೊಂಡೆ, ಆದರೂ ನನ್ನ ಪಾಲಿನ ಕೊಡ್ತಿಲ್ವಾ? ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಲ್ಲ. ಏನಿವತ್ತು
ಬ್ರೋ ದುಡ್ಡು ಕೊಡಬೇಕಾದ್ರೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾನಲ್ಲ, ಯಾವತ್ತು ತಿಳಿದೇ ಇರೋದು ಏನೋ ಇದೆ. ಅತ್ತೆ, ಹರೀಶ, ಅತ್ತೆ, ಹರಿಪಾಲು ಅದರಲ್ಲೇ ಇದೆ. ಓ ಸರಿಮ್ಮ. ರೀ, ಅಲ್ಲಿ ಯಾರನ್ನ ಹುಡುಕ್ತಿದ್ದೀರಾ? ಅಲ್ಲ ಚಿನ್ನು ಮರಿ, ಆಗಲೇ ಬಂದಿದ್ನಲ್ಲ, ಅವನೇನಾದರೂ ವಾಪಸ್ ಬಂದ್ಬಿಟ್ನಾ ಅಂತ ಯೋಚನೆ ಆಯಿತು, ಅದಕ್ಕೆ ನೋಡ್ತಾ ಇದ್ದೆ. ಅದೇ ಮತ್ತೆ ಆಗ್ಲಿಂದ ನಾವಿಬ್ರು ಮನೆ ಒಳಗಡೆನೇ ಇದೀವಲ್ಲ, ಅವನು ಹೇಗೆ ಒಳಗೆ ಬರೋಕ್ಕಾಗುತ್ತೆ? ಅದು ಅಲ್ಲದೆ ಅವನು ವಾಪಸ್ ಹೋಗಿದ್ದನ್ನ ನಾವು CCTVನೆಲ್ಲ ನೋಡಿದ್ವಲ್ಲ. ಇಲ್ಲ ಚಿನ್ನು ಮರಿ, ಆಗಲೇ ಹೋದ ಹಾಗೆ ಮಾಡಿ ಮತ್ತೆ ಬಂದಿರ್ಬೋದಲ್ಲ, ಅದಕ್ಕೆ ಏನು ಮಾಡೋದು? ನೀವು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಹಾಗೆಲ್ಲ ಏನೂ ಆಗಿರಲ್ಲ. ನೀವು ಹೋಗಿ ಆರಾಮಾಗಿ ಆಫೀಸ್ಗೆ ಹೋಗ್ಬನ್ನಿ. ಇಲ್ಲ ಚಿನ್ನು ಮರಿ, ನನಗೆ ಯಾಕೋ ಇವತ್ತು ಆಫೀಸ್ ಕಡೆ ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಆ ಮನುಷ್ಯ ನಿಜವಾಗ್ಲೂ ಹೋಗಿದ್ದಾನ, ವಾಪಸ್ ಬಂದ್ಬಿಡ್ಬೋದಾ, ಈ ಯೋಚನೆಗಳೇ ಆಗ್ತಾ ಇದೆ. ಅದಕ್ಕೆ ಇವತ್ತು ಮನೆಯಲ್ಲೇ ಇದ್ದು ವಾಚ್ ಮಾಡಬೇಕು. ಅಯ್ಯೋ ರೀ, ನೀವಿನ್ನೂ ಅದ್ರ ಬಗ್ಗೆನೇ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ಅದಕ್ಕೆ ಹೀಗೆ ಅನಿಸ್ತಿದೆ ಅಷ್ಟೇ. ನಾನೇ ಇಷ್ಟು ಧೈರ್ಯವಾಗಿದ್ದೀನಿ, ನೀವು ಯಾಕೆ ಇಷ್ಟೊಂದು ಭಯಪಡ್ತಿದ್ದೀರಾ? ಏನಿದು, ನನ್ನ ಚಿನ್ನು ಮರಿ ಇಷ್ಟೊಂದು ಧೈರ್ಯವಾಗಿದ್ದಾರೆ, ಯಾರೋ ಆಗುಂತಕ ಬಂದು ಬೆಲ್ ಮಾಡಿ ಹೋದ್ರೂ ಇವ್ರಿಗೆ ಭಯನೇ ಆಗ್ತಿಲ್ವಾ? ಅಥವಾ ಭಯ ಆಗ್ತಿದ್ರು ನನ್ನ ಮುಂದೆ ತೋರಿಸ್ಕೋತಾ ಇಲ್ವಾ? ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಚಿನ್ನು ಮರಿ, ನೀವು ಧೈರ್ಯವಾಗಿದ್ದೀರಿ ಅನ್ನೋದಾದರೆ ನಾನು ಆಫೀಸ್ಗೆ ಹೋಗ್ತೀನಿ, ಇಲ್ಲದೆ ಹೋದರೆ ಮನೆಯಲ್ಲೇ ಇದ್ದು ಮನೆ ಕಾಯ್ತೀನಿ. ರೀ, ನನಗೆ ಯಾವ ಭಯನೂ ಇಲ್ಲ, ನೀವು ಆರಾಮಾಗಿ ಆಫೀಸ್ಗೆ ಹೋಗಿ ಬನ್ನಿ. ಅವ್ನು ಅಕಸ್ಮಾತ್ ಮತ್ತೆ ಬರ್ತಾನೋ ಇಲ್ವೋ ಅಂತ ನಾನು CCTVನಲ್ಲಿ ಅವಾಗವಾಗ ಚೆಕ್ ಮಾಡ್ತಾನೆ ಇರ್ತೀನಿ. ಆ ಥರ ಯಾರಾದರೂ ಬೆಲ್ ಮಾಡಿದ್ರು ನಾನು ಖಂಡಿತ ಓಪನ್ ಮಾಡಲ್ಲ. ನಂಗೆ ಭಯ ಆದರೆ ನಿಮಗೆ ಫೋನ್ ಮಾಡ್ತೀನಿ. ಸರಿ, ಒಂದ್ಸತಿ ಆಲ್ರೆಡಿ ಅನಾಹುತ ಆಗಿರುವಾಗ ನಾನು ಮತ್ತೆ ಆ ತಪ್ಪು ಮಾಡಲ್ಲ. ನೀವಿಷ್ಟೆಲ್ಲ ಹೇಳಿದ ಮೇಲೆ ನಾನು ನಿಶ್ಚಿಂತೆಯಾಗಿ ಆಫೀಸ್ಗೆ ಹೋಗಿ ಬರ್ತೀನಿ, ಆದರೆ ನೀವು ಜೋಪಾನವಾಗಿರಬೇಕು. ಸರಿ, ಬರ್ತೀನಿ. ಏನ್ರಿ, ಯಾವಾಗಲೂ ಎಲ್ಲರೂ ದುಡ್ಡು ಕೊಟ್ಟಾದರೂ ನಿಮ್ಮ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರಿ. ಇವತ್ತು ನೀವೇ ಹೋಗ್ಬಿಟ್ಟು ಎಲ್ರಿಗಿಂತ ಮೊದಲೇ ದುಡ್ಡು ಕೊಟ್ಬಿಟ್ಟಿದ್ದೀರಾ. ಅದು ಹೆಂಗೆ? ನಿಮ್ಮ ದುಡ್ಡು ನಿಜವಾಗ್ಲೂ ಕಳೆದೋಗಿದೆಯಾ ಇಲ್ಲ ನೀವೇ? ಏನೇ ನೀನು ಯಾರಾದ್ರೂ ಕೇಳಿಸ್ಕೊಂಡ್ರೆ ನಿಜ ಅಂತ ಅನ್ಕೋಬೇಕು. ಅವ್ನು ಯಾವನೋ ನನ್ನ ದುಡ್ಡನ್ನ ಕದ್ಕೊಂಡು ಹೋದ, ನಾನು ಅದೆಲ್ಲ ಸಾಲ ಮಾಡಿ ತಗೊಂಬಂದು ಕೊಟ್ಟೆ. ಸಾಲ ತಗೊಂಡ್ರಾ? ಮತ್ತೆ ಇನ್ನೇನೇ ಮಾಡೋಕ್ಕಾಗುತ್ತೆ? ಎಲ್ರಿಗೂ ನಿಮ್ಮ ಶೇರ್ನ ಕೊಡಬೇಕು ಅಂತ ಹೇಳೋದು ನಾನೇ. ಈಗ ನಾನೇ ದುಡ್ಡು ಕೊಡಲಿಲ್ಲ ಅಂದರೆ ಮರ್ಯಾದೆ ಏನಾಗ್ಬೇಡ. ಹಾಗಿದ್ರೆ ನಿಜವಾಗ್ಲೂ ನಿಮ್ಮ ದುಡ್ಡು ಕಳೆದೋಗಿದೆಯೇನ್ರಿ? ಏನು ಹಿಂಗೆ ಮಾತಾಡ್ತೀಯಾ? ಒಳ್ಳೆ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡೋ ಮಾಡ್ತೀಯಾ? ಗಂಡನ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ಒಂದಲ್ಲ ಎರಡಲ್ಲ 5 ಲಕ್ಷ. 8 ಆಣೆ ಕಳೆದೋದ್ರೇ ನಾನು ಹಿಂಗೆ ಆಡ್ತೀನಿ. ಇನ್ನು 5 ಲಕ್ಷ ಕಳೆದೋದ್ರೆ ಏನಾಗ್ಬೇಡ, ಜೀವನ ಹೊರಟೋಗಿತ್ತು. ಪಾಪ
ನಮ್ಮಪ್ಪ ಶ್ರೀನಿವಾಸ ನನ್ನ ಬದುಕಿಸ್ಬಿಟ್ಟ. ಅಯ್ಯಯ್ಯಪ್ಪ, ಯಾರ ಹತ್ರ ಬೇಕಾದರೂ ತಪ್ಸ್ಕೋಬೋದು, ಈ ಹೆಂಡತಿ ಹತ್ರ ಮಾತ್ರ ಆಗಲ್ಲ ಗುರು. ಎಲ್ಲೇ ಲೆಕ್ಕ ತಪ್ಪಿದ್ರು ಟಕ್ಕಂತ ಕಂಡು ಹಿಡಿದ್ಬಿಡ್ತಾಳೆ. ಯಾವುದೋ ಜನ್ಮದಲ್ಲಿ CID ಆಫೀಸರ್ ಏನಾದರೂ ಆಗಿದ್ಲೇನೋ. ಮೇಸ್ತ್ರಿ, ಹಲೋ. ಮೇಸ್ತ್ರಿ, ನಾನು ದುಡ್ಡು ತಂದು ಕೊಡ್ತೀನಿ. ಹಲೋ ಹಲೋ, ಒಂದು ನಿಮಿಷ ಕೇಳಿಸ್ತಿಲ್ಲ, ಒಂದು ನಿಮಿಷ ಬಂದೆ. ಕೇಳಿದರೆ ದುಡ್ಡು ಕಳೆದೋಗಿದೆ ಅಂತಾರೆ. ಈಗ ನೋಡಿದ್ರೆ ಮೇಸ್ತ್ರಿ ಹತ್ರ ದುಡ್ಡು ಕೊಡ್ತೀನಿ ಅಂತಾರೆ. ಇದು ಹೆಂಗಾಗುತ್ತೆ? ಎಲ್ಲೋ ಲೆಕ್ಕಾಚಾರ ಹೊಡಿತಾ ಇದೆ. ಏನು ಅಷ್ಟೊಂದು ಖುಷಿಯಾಗಿದೆಯಾ? ಹೌದು ಕಣ, ಖುಷಿಯಾಗಿದ್ದೀನಿ. ನಿಂಗೆ ಗೊತ್ತಾಯ್ತಾ? ಹೂಕೋಸ್ಕರ ಅಳಿದೆಯಲ್ಲಪ್ಪ ನಿನ್ನ ಮುಖ, ಅದು ನೋಡೋರು ಗೊತ್ತಾಗಲ್ವಾ? ನಮ್ಮ ಮನೆಯಲ್ಲಿ ನನ್ನ ಹೆಂಡ್ತಿಗೆ ಬಿಟ್ರೆ ಎಲ್ಲ ನೀನೇ ಕಣ ಕಂಡುಹಿಡಿಯೋದು. ಹಾಂ, ಆಯ್ತು ಬಿಡಪ್ಪ. ಹಾಂ, ನಗು ನಗು, ನಗದಿರ ಏನು ಮಾಡ್ತೀಯ? ಅಪ್ಪಂಗೆ ಏನೋ ಒಂದು ಹೇಳಿ ದುಡ್ಡು ಇಸ್ಕೊಂಬಿಟ್ಟೆ, ಎಲ್ಲ ಸಾಲ್ವ್ ಮಾಡ್ಕೊಂಡು ಆರಾಮಾಗಿದೆಯಾ, ನಗ್ತೀಯ. ನನ್ನ ಕತೆ ಹೇಳಿ. ನಿನಗೇನಪ್ಪ ಬಿಸ್ನೆಸ್ಸು ಲಕ್ಷ ಲಕ್ಷ ಎಣಿಸ್ತಾ ಇದೆಯಾ? ನನಗೆ ಹೇಳಕ್ಕೆ ಬಂದ್ಬಿಟ್ಟ. ಇಲ್ಲ ಬ್ರೋ, ವ್ಯಾಪಾರ ಯಾಕೋ ಸರಿ ಆಗ್ತಿಲ್ಲ. ಏನು ಹೇಳ್ತಿದ್ಯಾ? ಹೌದು ಕಣ, ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಅಲ್ಲಲ್ಲಿ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ. ಅವರಿಂದ ಇವ್ರಿಗೆ, ಇವರಿಂದ ಅವ್ರಿಗೆ ಸಾಲ ತೀರಿಸೋದ್ರಲ್ಲೇ ಆಗೋಗಿದೆ. ಕೂತ್ಕೆಗೆ ಬಂದ್ಬಿಟ್ಟಿದೆ ಕಣ. ಏನೋ ಗಂಡ ಹೆಂಡತಿ ಇಬ್ಬರು ಬಿಸ್ನೆಸ್ ಅಂತ ದೊಡ್ಡ ಬಿಲ್ಡಪ್ ಕೊಡ್ತಿದ್ರೆ, ಈಗ ನೋಡಿದ್ರೆ ಸಾಲ ಮಾಡ್ಕೊಂಡು ನಿಂತಿದೆಯಲ್ಲ. ಬ್ರೋ, ಆಗಿದ್ದಾಗೋಯ್ತು, ಏನು ಮಾಡೋದು? ಅದಕ್ಕೊಂದು ಸೊಲ್ಯೂಷನ್ ಕೊಡೋ. ಹಲೋ, ಅಪ್ಪನ ಹತ್ರ ನೀನು ದುಡ್ಡು ಇಸ್ಕೊಂಡಿಯಲ್ಲ, ಅವರು ಯಾರ ಹತ್ರ ದುಡ್ಡು ಇಸ್ಕೊಂಡ್ಬಂದ್ರು ಅಂತ ಗೊತ್ತಾ ನಿಮ್ಗೇನಾದರೂ? ಗೊತ್ತಿದ್ರೆ ಹೇಳೋ, ನಾನು ಅವ್ರ ಹತ್ರ ಹೋಗಿ ಸಾಲ ಇಸ್ಕೊತೀನಿ. ಏನಾ ಅಷ್ಟೊಂದು ಸಮಸ್ಯೆ ಮಾಡ್ಕೊಂಬಿಟ್ಟಿದ್ಯೇನಾ? ಏನು ಮಾಡಲಿ ಬ್ರೋ, ನನ್ನ ನಸೀಬು ಖರಾಬ್ ಆಗಿದೆ. ಇದಕ್ಕೆ ನೀನೇನಾದ್ರು ಐಡಿಯಾ ಕೊಡ್ಬೇಕಣ್ಣ ಪ್ಲೀಸ್. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಅಲ್ದಾಡಿದ್ರಂತೆ, ಹಂಗಾಯ್ತಲ್ಲ? ಏನು ಮಾತಾಡ್ತಿದ್ಯಾ ಬ್ರೋ? ಒಗಟಾಗಿದೆ, ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ನೋಡ, ನಿನ್ನ ಪ್ರಾಬ್ಲಮ್ಗೆ ನಮ್ಮ ಮನೆ ಒಳಗಡೆನೇ ಸೊಲ್ಯೂಷನ್ ಇದೆ. ನಮ್ಮನೆಲ್ಲ ನೀನು ಯಾರಿಗೂ ಈ ವಿಷಯ ಬಾಯ್ ಬಿಡಂಗಿಲ್ಲ. ನೀನು ಏನ ಯಾರಿಗಾರು ಹೇಳ್ತೀನಿ ನಾನು, ಒಳ್ಳೆ ಕತೆ. ಅಪ್ಪಂದು ರಿಟೈರ್ಮೆಂಟ್ ಆಗಿದ್ದು ಸೆಟ್ಲ್ಮೆಂಟ್ ದುಡ್ಡು ಆಗಲೇ ಬಂದ್ಬಿಟ್ಟಿದೆ. 25 ಲಕ್ಷ ಬಂದಿದೆ ಕಣೋ. ಲಕ್ಷ್ಮಿ ನಮ್ಮ ಮನೇಲಿ ತಾಂಡವಾಡ್ತಿದ್ದಾಳೆ. ಬ್ರೋ, ಬಂದಿರೋ ವಿಷಯ ಅಪ್ಪ ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಅವ್ರು ಯಾಕೆ ನಮಗೆ ಹೇಳ್ತಾರೆ? ನಮಗೆ ಗೊತ್ತಾಗಿದೆ ತಾನೇ ವಿಷಯ. ನಾನು ಪ್ಲ್ಯಾನ್ ಮಾಡಿ 5 ಲಕ್ಷ ಕಿತ್ಕೊಂಡೆ. ನೀನು ಏನಾದ್ರು ದಾರಿ ಹುಡುಕಿ ಕಿತ್ಕೋ.